11 ತಿಂಗಳ ಹಿಂದೆ ಇಡೀ ಕೊಪ್ಪಳ ಜಿಲ್ಲೆಯೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿತ್ತು. ವಿದೇಶಿ ಹೆಣ್ಣುಮಕ್ಕಳ ಜೊತೆ ಇಬ್ಬರು ಹೆಣ್ಣುಮಕ್ಕಳನ್ನ ಹುರಿದು ಮುಕ್ಕಿದವರು ಅಮಾಯಕನ ಕೊಂದು ಹಾಕಿದರು. ಇದರ ವಿಚಾರಣೆ ಮುಗಿದಿದ್ದು ಹಂತಕರಿಗೆ ಗಲ್ಲು ಶಿಕ್ಷೆಯ ತೀರ್ಪು ಪ್ರಕಟಿಸಲಾಗಿದೆ. ಮೂರು ಜನಕ್ಕೆ ಡೆತ್ ಸೆಂಟೆನ್ಸ್ ವಿಧಿಸಲಾಗಿದೆ. ಧರ್ಮ ಬಿಟ್ರು ಕರ್ಮ ಬಿಡಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ ಒಂದಲ್ಲ ಒಂದು ದಿನ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು. ಇದಕ್ಕೆ ಜೀವಂತ ಸಾಕ್ಷಿ ಅಂದ್ರೆ ಕೊಪ್ಪಳದಲ್ಲಿ ಇವತ್ತು ಹೊರಬಿದ್ದಿರೋ ಕೋರ್ಟ್ ತೀರ್ಪು. ವಿದೇಶಿ ಹೆಣ್ಮಗಳ ಮೇಲೆ ಅಟ್ಟಹಾಸ ಮೆರೆದವರಿಗೆ ಈಗ ಜೀವ ಭಯ ಶುರುವಾಗಿದೆ. ಕತ್ತಲ ರಾತ್ರಿಯಲ್ಲಿ ಹೆಣ್ಮಗಳನ್ನ ಹುರಿದು ಮುಕ್ಕಿದವರಿಗೆ ಗಲ್ಲು ಶಿಕ್ಷೆ ನೀಡಿ ನ್ಯಾಯಾಲಯ ತೀರ್ಪು ವಿಧಿಸಿದೆ. ವಿದೇಶಿ ಮಹಿಳೆಯನ್ನ ಹುರಿದು ಮುಕ್ಕಿದವರಿಗೆ ಗಲ್ಲು ಶಿಕ್ಷೆ. 11 ತಿಂಗಳ ನಂತರ 3 ಕಾಮುಕರಿಗೆ ಮರಣದಂಡನೆ. ಕೊಪ್ಪಳ ಅಂದ್ರೆ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್. ಅಂಜನಾದ್ರಿ ಬೆಟ್ಟದಿಂದ ಹಿಡಿದು ಹಂಪಿಯ ಶಿಲ್ಪಕಲೆವರೆಗೂ ಪ್ರವಾಸಿಗರನ್ನ ಮಂತ್ರಮುಗ್ಧವಾಗಿಸುತ್ತೆ. ಹೀಗಾಗಿಯೇ ವಿದೇಶಿಗರು ಕೂಡ ಕೊಪ್ಪಳಕ್ಕೆ ದಂಡೆತ್ತಿ ಬರುವುದು. ಆದರೆ 11 ತಿಂಗಳ ಹಿಂದೆ ಇದೇ ಗಂಗಾವತಿಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಕೆಲ ಕಾಮುಕರ ಅಟ್ಟಹಾಸಕ್ಕೆ ನಮ್ಮ ರಾಜ್ಯದ ಮರ್ಯಾದೆ ಮಣ್ಣು ಪಾಲಾಗಿ ಹೋಗಿತ್ತು. ಅಂದು ರಣಕೇಕೆ ಹಾಕಿದವರಿಗೆ ಈಗ ಕುಣಿಕೆ ಬೀಳೋ ಕಾಲ ಬಂದಿದೆ. ಮಾರ್ಚ್ 6, 2025 ಇಸ್ರೇಲ್ ಮೂಲದ ಮಹಿಳೆ ಒರಿಸ್ಸಾ ಮೂಲದ ವ್ಯಕ್ತಿ ಜೊತೆ ಸಾಣಾಪುರಕ್ಕೆ ಪ್ರವಾಸಕ್ಕೆ ಬಂದಿದ್ರು. ಅಲ್ಲೇ ರೆಸಾರ್ಟ್ನಲ್ಲಿ ಉಳಿದುಕೊಂಡಿದ್ದವರು ರಾತ್ರಿ ಹೊತ್ತಲ್ಲಿ ವಾಯುವಿಹಾರಕ್ಕೆ ಹೋಗಿದ್ರು. ಈ ವೇಳೆ ಹೋಟೆಲ್ ಮಾಲಕಿ ಕೂಡ ಇವರ ಜೊತೆ ಹೋಗಿದ್ರು. ಇದೇ ಹೊತ್ತಿಗೆ ಎಂಟ್ರಿ ಕೊಟ್ಟ 3 ಕಾಮುಕರು ವಿದೇಶಿ ಮಹಿಳೆ ಮೇಲೆ ಕಾಮದ ಕಣ್ಹಾಕಿದ್ದಾರೆ. ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಲ್ಲದೆ ಹೋಟೆಲ್ ಮಾಲಕಿ ಮೇಲೂ ಅಟ್ಟಹಾಸ ಮೆರೆದಿದ್ರು. ಈ ವೇಳೆ ರಕ್ಷಣೆಗೆ ಹೋಗಿದ್ದ ಯುವಕನನ್ನ ಕಾಲುವೆಗೆ ತಳ್ಳಿ ಕೊಂದು ಹಾಕಿದ್ರು. ಆರೋಪಿತರಿಗೆ 103 BNS ಹೊಸ ಆಕ್ಟಿನ್ ಇದರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಬಾಕಿ ಇದು ಗ್ಯಾಂಗ್ ರೇಪ್ ಅಫೆನ್ಸಿಗೆ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು. ಟಿಲ್ ಈಸ್ ಲಾಸ್ಟ್ ಬ್ರೆತ್ ಅನ್ನಂಗೆ ಜೈಲ್ನಲ್ಲೇ ಇರ್ಬೇಕಂತ ಅದು ಒಂಥರ ಜೀವಾವಧಿ ಶಿಕ್ಷೆ. ಆಮೇಲೆ ಹರ್ಟ್ ವಿತ್ ರಾಬರಿ ಅದಕ್ಕೆ ಕೂಡ ಜೀವಾವಧಿ ಶಿಕ್ಷೆ. ಆಮೇಲೆ ಈ ಅತ್ಯಾಚಾರದ ಕೂಡ ಜೀವಾವಧಿ ಶಿಕ್ಷೆ. ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ 7 years ಇಂಪ್ರಿಸನ್ ಅಂತ ಮಾತ್ರ ಮಾಡಿದ್ದಾರೆ. ಯಾವಾಗ ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತೋ ತನಿಖೆಯ ವೇಗ ಚುರುಕುಗೊಂಡಿತ್ತು. 3 ಆರೋಪಿಗಳನ್ನ ಬಂಧಿಸಿದ್ದ ಪೊಲೀಸರು ನ್ಯಾಯಾಲಯದ ಮುಂದೆ ತಂದು ನಿಲ್ಲಿಸಿದ್ರು. ಅಂದಿನಿಂದ ನಡೆದಿದ್ದ ವಿಚಾರಣೆಯ ತೀರ್ಪು ಈಗ ಹೊರಬಿದ್ದಿದೆ. 3 ಕಾಮುಕರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಮಹತ್ವದ ಆದೇಶ ಹೊರಡಿಸಿದೆ. 101 ವಿಟ್ನೆಸಸ್ಗಳಿಗೆ ಹಾಗೂ 84 ಆರ್ಟಿಕಲ್ಸ್ DNA ಟೆಸ್ಟಿಂಗ್ ಹಾಗೂ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ವಿ. ಹಾಗೂ ತಹಶೀಲ್ದಾರ್ ಮುಂದೆ ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ ಇಷ್ಟೆಲ್ಲ ಪ್ರಕರಣಗಳನ್ನು ಒಳಗೊಂಡಂತೆ ಇವತ್ತು 3 ಜನಕ್ಕೆ ಡೆತ್ ಸೆಂಟೆನ್ಸ್ ವಿಧಿಸಲಾಗಿದೆ. ಗಂಗಾವತಿಯ ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು 3 ಜನ ಆರೋಪಿಗಳಿಗೆ ಮರಣದಂಡನೆಯನ್ನು ವಿಧಿಸಿದೆ. ಇದನ್ನು ಸಾರ್ವಜನಿಕ ಪರವಾಗಿ ನಾವು ತೀರ್ಪನ್ನು ಸ್ವಾಗತಿಸ್ತೇವೆ. ಇದರಿಂದ ನಮ್ಮ ಭಾಗದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡತಕ್ಕಂಥ ಪ್ರವಾಸೋದ್ಯಮಕ್ಕೆ ಒಂದು ರಕ್ಷಣೆ ಸಿಗ್ತಕ್ಕಂಥ ಒಂದು ಭರವಸೆ ಬಂದಿದೆ. ಒಟ್ನಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಿದೆ. 2 ಹೆಣ್ಣುಮಕ್ಕಳನ್ನ ಹುರಿದು ಮುಕ್ಕಿ ಅಮಾಯಕನನ್ನ ಕೊಂದು ಹಾಕಿದವರು ಕುಣಿಕೆ ಏರೋ ಕಾಲ ಬಂದಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.